ತೀರ್ಥಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಜಂಬೋತ್ಸವ ಹಾಗೂ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಗೋಪಾಲ ಸ್ವಾಮಿಯವರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ಉದ್ಘಾಟನೆ ಮತ್ತು ಗೋಪುರ ಕಳಶ ಸ್ಥಾಪನೆ ಮತ್ತು ವೀರಭದ್ರೇಶ್ವರ ಸ್ವಾಮಿಯವರ ಕೆಂಡೋತ್ಸವವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ಮನವಿ ಮಾಡಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಾದ ಧರ್ಮರಾಜು ಮಾತನಾಡಿ, ದಿನಾಂಕ 19/4/2026 ಭಾನುವಾರದಿಂದ 21/4/2026 ಮಂಗಳವಾರದವರೆಗೂ ಜಾತ್ರಾ ಮಹೋತ್ಸವ ಜರುಗಲಿದ್ದು, ಭಾನುವಾರ ಬೆಳಗ್ಗೆ 6ರಿಂದ ಗಂಗೆ ಪೂಜೆ, ಸಂಜೆ 4 ಗಂಟೆಗೆ ವೇದಘೋಷ, ಅನುಜ್ಞಾ, ಯಾಗಶಾಲಾ ಪ್ರವೇಶ, ವಿಶ್ವನ ಆರಾಧನೆ, ಪುಣ್ಯ ರಕ್ಷಾ ಬಂಧನ, ಅನಿರ್ವಾಣ ದೀಪಾರೋಹಣ, ಮೃತ್ಯು ಸಂಗ್ರಹಣ, ಅಂಕುರಾರ್ಪಣೆ, ಅಗ್ನಿ ಪ್ರತಿಷ್ಠೆ, ಗಣಪತಿ ಹೋಮ, ವಾಸ್ತು ಹೋಮ, ಪಂಚಗವ್ಯ ಸ್ಥಾಪನ, ಅಧಿವಾಸಗಳು, ಮಹಾ ಸುದರ್ಶನ ನರಸಿಂಹ ಹೋಮ, ಷೋಡಸನ್ಯಾಸ ಪೂರ್ವಕ ಜೀವತಿ ತತ್ವನ್ಯಾಸ ಹೋಮ, ಶಯದಿವಾಸ, ರಾಗಲಾಪನೆ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಎಂದರು. ಗ್ರಾಮಸ್ಥರಾದ ಶಾಂತಕೃಷ್ಣ ಮಾತನಾಡಿ, ದಿನಾಂಕ 21/4/2026 ಮಂಗಳವಾರ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿ ಶ್ರೀ ಶ್ರೇಯಸ್ ಪಾಟೀಲ್ ರವರು, ಲೋಕಸಭಾ ಸದಸ್ಯರು, ಹಾಸನ ಶ್ರೀ ಸಿಮೆಂಟ್ ಮಂಜುರವರು, ಶಾಸಕರು, ಆಲೂರು ಸಕಲೇಶಪುರ ಕ್ಷೇತ್ರ ಆಗಮಿಸಲಿದ್ದು, ಸೋಮವಾರ ಬೆಳಗ್ಗೆ 6:30ರಿಂದ 7:30ರವರೆಗೆ ಕೆಂಡೋತ್ಸವ ಹಾಗೂ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. 4/26ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಶ್ರೀಕೃಷ್ಣ ದೇವಾಲಯದ ಉದ್ಘಾಟನೆ ಹಾಗೂ ಕಳಸ ಪೂಜೆ ನೆರವೇರಲಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚನಗಿರಿ ಮಠಾಧೀಶರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಆಗಮಿಸುತ್ತಾರೆ. ಹಾಗೆಯೇ ನಮ್ಮ ಆದಿಚುಂಚನಗಿರಿ ಹಾಸನದ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿಯವರು ಆಗಮಿಸುತ್ತಿದ್ದಾರೆ. ಹಾಗೆ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ದೈವ, ಸಮಾಜದ ದೈವ ಅವರು ಎಚ್ ಡಿ ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಭಾರತ ಸರ್ಕಾರದ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ ಕಳಸ ಸ್ಥಾಪನೆ 101 ಕಳಸ ನಮ್ಮ ಹೆಚ್ಚುವರಿಯಿಂದ ಕಳಸ ತಗೊಂಡು ಮಾತೆಯರು 101 ಕಳಸ ತಗೊಂಡು ದೇವಸ್ಥಾನದ ಹತ್ರ ಬಂದು ದೇವಸ್ಥಾನ ಹೋಮ ಹವನ ಇರುತ್ತೆ. ಆಮೇಲೆ ಕಳಸ ಸ್ಥಾಪನೆ ಆದಮೇಲೆ ಹೋಮ ಹವನ ಮತ್ತು ಸಂಜೆ ದೇವರ ಉತ್ಸವ, ಸಂಜೆ 10 ಗಂಟೆಗೆ 9ರಿಂದ 10 ಗಂಟೆಗೆ ದೇವರ ಉತ್ಸವ ಇದೆ. ಮಳೆಯಿಂದ 10 ದೇವರುಗಳು ಬರ್ತವೆ. ದೇವರು ಯಾವ ಹೇಳಬಹುದು. ಜಂಜೇಶ್ವರ ಸ್ವಾಮಿ ಸೋಂಪುರ, ವೀರಭದ್ರೇಶ್ವರ ಸ್ವಾಮಿ ದೊಡ್ಡಕಂಗಾಳು, ಬಸವಣ್ಣ ದೇವರು ಮುಡಿಗೆರೆ, ದೇವರಮ್ಮ ದೇವರು ಕಾಟೆಹಳ್ಳಿ, ಆಲದ ಮರಮ್ಮ ಹೊಸಪುರ, ಆಂಜನೇಯ ಸ್ವಾಮಿ ರಾಜನಹಳ್ಳಿ, ದೇವರಮ್ಮ ಎಡೂರು, ರಂಗನಾಥ ಸ್ವಾಮಿ ಹಳೆಯಲೂರು, ರಂಗನಾಥ ಸ್ವಾಮಿ ಮರಸು, ಕನ್ನಂಬಾಡಿ ಅಮ್ಮ ಅಗ್ರಶೆಟ್ಟಿ, ಈ ಎಲ್ಲ ಗ್ರಾಮಗಳು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ದೇವರ ಆಶೀರ್ವಾದದಿಂದ ನಮ್ಮ ಗ್ರಾಮದಲ್ಲಿ ಸುಸೂತ್ರವಾಗಿ ನಡೆಸಿಕೊಡ್ತಾರೆ. ಎಲ್ಲ ಗ್ರಾಮಸ್ಥರು ಬಂದು ನಡೆಸಿಕೊಡ್ಬೇಕು ಅಂತ ಕೇಳ್ತಾ ಇರ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಸುಬ್ಬೇಗೌಡ, ರಘು, ಪುಟ್ಟಣ್ಣ ಇದ್ದರು. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.